ಯಾರು ಉಳಿದರೆ ಇಲ್ಲ ಅಂತ ನೀ ಇರ್ತಿ ಶಾಶ್ವತವಾಗಿ. ರಾಜಣ್ಣ ನೀ ಇರ್ತೆ ವಯಸ್ಸು 3 ಆದ್ರೆ ಬಿ ಇನ್ನ ಕಾಲು ಕಂಬ ಇದ್ದಪ್ಲೇ ಇರ್ಬೇಕಂತ. ಎದಕ್ಕ ಅತ್ತಿ ಸೊಸಿ ಬೈ 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 నువ్వు అట్లా చేసావు, నువ్వు ఇట్లా చేసావు, నువ్వు అది పని చేయలేదు, ఇది చేయలేదు, నువ్వు అట్లా చేసావు. ఎందుకు సస్తావమ్మా? 100 సంవత్సరము 80 సంవత్సరము 70 సంవత్సరం ఇచ్చాడు దేవుడికి ಸ್ತೋತ್ರಂ చెల్లించాలి అంతే. ಇನ್ನ ಇರ್ಬೇಕನ್ನ ಏನ್ ಮಾಡ್ತಿ ಎಲ್ಲ ಸೊದ್ದ ಸರಿ ಪಡ್ತಿಲ್ಲಕ. ಏನ್ ನಿನ್ ಪಟ್ಟ ನೋಡು ಆಯುಷ್ಯ, ಅದಕ್ಕಿಂತ ಸೌಭಾಗ್ಯ ಹೋಗ್ಬೇಕು. ಕನ್ನಡ ವಾಕ್ಯ ಹೇಳ್ತದಂದು, ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ನಿನ್ನ ಪ್ರಾಣ ನಷ್ಟಪಟ್ಟರೆ ನಿನಗೇನು ಪ್ರಯೋಜನ? ನಿನ್ನ ಧನ ಇರಬೇಕು, ನಿನ್ನ ಐಶ್ವರ್ಯ ಇರಬೇಕು, ನಿನ್ನ ಬತ್ತ ಬೆಳ್ಳಿ ಬಂಗಾರ ಮುತ್ತು ಹವಳ ಎತ್ತು ಕತ್ತೆ ದನ ಕರು ಕುರಿ ಮರಿ ಆಸ್ತಿ ಅಂತಸ್ತು ಇವೆಲ್ಲ ನಿನ್ನ ಕುಡೆ ಹಾಕಲು ಹಾಕ್ತಾರ. చాలా పని చేశాడు సార్, చాలా సంపాదన చేశాడు సార్, ఈ 10 వేయండి అంటారు. ఇది తక్కువ. నేను ఒక ఊర్లో అంత్యక్రియలు ప్రార్థన చేస్తున్నాను. ఒక ఆమె కొట్టుకుంటూ వచ్చేసింది. చెవు దగ్గర వచ్చేసాను. హాస్పిటల్ నేను ఒక మాట్లాడి ఏమో ముగ్గురు మర్చిపోయాను. నేను దిగాల లోపలికి. ఎట్లాంటి ఉన్నప్పుడు ఎవరు చేయరమ్మా. పెద్దవాళ్ళు ఉంటారు కదా, ఎవరెవరింట్లో పెద్దవాళ్ళు ఉన్నారో వాళ్ళకి సేవ చేయండి, మంచిగా చూసుకోండి. మీకు చాలా దేవుడు ఆశీర్వదిస్తారు. ಹಿರಿಯರಲ್ಲಿ ಮನೆ ಸತ್ತಾಗ ದಿನ ಮಾಡಿದಾಗ ಮಾಸ್ಟರ್ ಯಪ್ಪ ದೇವ್ರಿಗೆ ಬಾಳೆಹಣ್ಣು ತಗೊಂಬ, ಸೇಬ್ ಹಣ್ಣು ತಗೊಂಬ, ನಿಂಬಿ ಹಣ್ಣು ತಗೊಂಬ, ಅದು ತಗೊಂಬ, ಮತ್ತೆ ಲಾಸ್ಟ್ ಶರಿ ಬೀಳ್ತಾರೆ. ನಮ್ಮ ಅಪ್ಪ ಸತ್ಯನಪ್ಪ ಅಲ್ಲಿ, ನಮ್ಮ ಅಪ್ಪ ಸತ್ಯನು, ನಮ್ಮ ಪಪ್ಪ ಸತ್ಯರು. ದಿನ ಇತ್ತು ನಮ್ಮ ಪಾಸ್ಟರ್ ನಮ್ಮ ಮಕ್ಕಳೆಲ್ಲ ನನಗೆ ಸ್ವಲ್ಪ ಭಯಪಡ್ತಾರೆ. ಏನಂತಾನೋ ಏನು ಅದು ಕೇಳಿದ್ರೆ ಏನಂತಾನೋ ಇದು ಕೇಳಿದ್ರೆ ಏನಂತ. ನನ್ನ ನಮ್ಮ ದೊಡ್ಡ ಊರಾಗ ಹೋಯ್ದಾಳ, ಅವನಿಗೆ ಊರಾಗ ಹೋಗಿ ತರತಾನೆ ಇವೆಲ್ಲ ಮಾಡ್ರಿ ಅಂತ ವಿಸರ್ಜನ. ನಮ್ಮೂರು ಪಾಸ್ಟ್ರಿಗೆ ಹೇಳ, ನಮ್ಮ ತಂದೆ ನಾವು ಒಯ್ಲಿದ್ದೆ ಬರತಾನೆ ಎಲ್ಲ ಮಾಡ್ಯಾರ. ನಾ ಬರತಾನ ಅವ ಜಿಂದ ಇದ್ದಾಗ ನಮ್ಮ ಅಗದೇ ಹಣ್ಣು ಯಾರು ತಂದಿಲ್ಲ. ಅರ್ಥ ಆಯ್ತಾ? ಅವ ಜಿಂದ ಇದ್ದಾಗ ಅವ ಹಣ್ಣು ಯಾರು ತಂದಿಲ್ಲ, ಅವ್ ಸತ್ ಹೋಗಣ. ಸಣ್ಣ ಸಣ್ಣ ಮಕ್ಕಳು ನಜರ್ ಹಾಕಿದ್ರೆ ಹೆಂಗಿರ್ತದ ಹೇಳಿ ನೀವು? ಈ ಹಣ್ಣು ನನಗರ ಕೊಡ್ಲಿಲ್ಲಪ್ಪ ಇರ್ತದ ಇದು. ಸತ್ಯ ಹೇಳ್ಬೇಕು, ಈ ಮಾತು ಇರ್ತದ ಇರ್ತದ. ನಾನು ಮಕ್ಕಳು ಗುರುಗುರು ವಸೂಲ್ ಮಾಡತ್ತ. ನಮ್ಮ ಮುಖ್ಯ ಈ ಸಣ್ಣ ತಿಂತಾನ ಬಂದು ಮತ್ತ ಏನ್ ಮಾಡ್ಯವ ಒಂದು ಐಟಿ ತಂದವಾಗ ನಾಗ ನಮ್ಮ ಅಕ್ಕಗಂದ ಬಂದ ಯಾಕ ನಾವು ಮಾತಾಡ್ತೇವೆ ಯಾಕ ಈ ತಾಂಬಿಕ ಜೀವನ ಅವನ ಜಿಂದ ಇದ್ದಾಗ ಬಂದು ಬೈಕೊಡ್ದಿಲ್ಲ ನೀವು. ಅವನ ಜಿಂದ ಇದ್ದಾಗ ಬಂದು ಅವ್ನಿಗೆ ಶೇವಿಂಗ್ ಮಾಡಿಸಿಲ್ಲ. ಅವನ ಜಿಂದ ಇದ್ದಾಗ ಬಂದು ಕಟಿಂಗ್ ಮಾಡಿಸಿಲ್ಲ. ಅವನ ಜಿಂದ ಇದ್ದಾಗ ಸತ್ತ ಹೊಡ್ಕೊಂಡು ಅಳ್ಬೇಡ್ರಿ. ಸತ್ತ ಹೊಡ್ಕೊಂಡು ಯಾರು ಅಳ್ಳತ್ತವ ಅಂದ್ರೆ ಆಸ್ತಿಗಾಗೆ ಏನ್ ಕೊಟ್ಕೊಂಡಿ ಅವ್ರು ನೋಡಿ ಸುಮ್ಮನೆ ಕುಂತವ್ರಿಗೆ ಸುಮ್ಮನೆ ಕೊಡೋರು. పెద్దోడు వచ్చాడు కొట్టుకున్నాడు, పలిగిపోయింది. ఎందుకు యాక్ పలిగిపోయింది ಅಂದ್ರೆ ಅವನಿಗೆ ಆಸ್ತಿ ಬರ್ತದ ಪಲಿಗಿపోయింది. ಕೆಲವು ಗಿಫ್ಟಿ ಹಾಕಕ್ಕೆ ಹೇಳ್ತಾರ, ಹುಡುಗರು ಹೇಳಕ್ ಚೆನ್ನಾಗಿ ಬರ್ತದ, ಯಾವ ಏನೇ ಕಂಬಲ್ಲ ఎంత. ನೋಡು గడ్డి పూర ఈ మనిషి జీవితము గాలి వీచగా రాలిపోవును, గాలిలో నిలువని దీపమురా ఇది, ಗಾಳಿలో ಎಗಿರೆ ಗಾಳಿ ಹೋಯ್ತು ಪತಂಗ ಯಾಕಂದ್ರೆ ಬರ್ತ್ರಿ ಕೆಳಕ ಸಾಯಕನ ಒಳಗ ಜೋಗಂಟಿನ ಮೊದಲು ಹೆಂಗ್ ಮಾಡ್ತಾ ಹೋಗೋದು, ಐ ಒಳಗೆ ಐ ಬಚ್ಚಿ ಬರ್ತೀವಿ, ಐ ಮಂಚಿ చూసుకొని లోపల 6 ఏంటి ఆ పలం దాంట్లో ఏంటి అది ఏంటి ఇది ఏంటి ఉప్పెట్టి ఏంటి అది ఏంటి మంచి చూసుకోండి.
సరిపోతే బయటికి చచ్చిపోయినాక ఏమంటారు బయటికి బయట అది పక్షి అత్తి ಹೊರಗೆ ಹೊರಗೆ ಲಾಸ್ಟ್ ಮನಿ ಸಂಪಾದನೆ ಮಾಡಿದ ಬಿಡ್ತೀರಿ ಯಾರಿಗಾರ ಜಿಂದ ಇದ್ದಾಗ ಸೇವೆ ಮಾಡ. ನಾನು ಈ ಕೃಪಪೀಠ ರಾಜಣ್ಣರು ಗೊತ್ತು, ನಮ್ಮ ಒಬ್ಬರಿಗೆ ನೋಡ್ಯಾರ. ನಾ ಈ ಸೇವಕರ ಮುಂದೆ ಒಬ್ಬ ಅಭಿಷಕ್ತನಾಗಿ, ನಮ್ಮ ಮಾಮೂಲಿ ಮನುಷ್ಯ ಎಲ್ಲ. ನನ್ನ ಮೇಲೆ ಇದ್ದಂಥ ಅಭಿಷೇಕ 1,000 ಮಂದಿ ಪಾಸ್ಟರ್ ಮೇಲೆ ಇಲ್ಲ. ಇದು ಕೈ ಎತ್ತಿ ಹೇಳ್ತಿದೆ. ನಾನು ನೋಡಿದೆ ಆ ಥರ ದೇವರ ಆಶೀರ್ವಾದ. ನಾನು ಸೇವಕರ ಮುಂದೆ ಹೇಳ್ತೆ, ನಮ್ಮ ಪಪ್ಪಗೆ ನಾವು ಭಾಳ ಸೇವೆ ಮಾಡಿದೆ, ನಾವು ಭಾಳ ಚೆಂದ ನೋಡ್ಕೊಂಡಿದ್ದೆ. ಅವ್ರು ಹಳ್ಳಿ ಭಾಷೆದಾಗ ನಾನು ಮಾತಾಡಿ 100 years ಹೋಗಿ ನಮ್ಮ ಇಲ್ಲಿ ಯಾರಿಗೂ ಇಲ್ಲ ಒಟ್ಟು ವಯಸ್ಸು 100 years 1 ಸಂವತ್ಸರ. ನಂಗೆ ಲಾಸ್ಟಾಗ ಏನು ಹೇಳಿ ಗೊತ್ತಾ, ಮಗ ನಿನಗೆ ಏಕಕ್ಕೆ ಲಾಕ್ ಆಗಲಿ, ₹1 ನನಗೆ ₹1,00,000 ಆಗಲಿ. ಅವ್ರು ಸತ್ತ ಮೇಲೆ ಅವ್ರು ಸತ್ತಾಗ ನನ್ನ ಮೇಲೆ 200 ಇದ್ದು ರಾಜಣ್ಣ ಪ್ರೇಯರ್ ಮಾಡಿ ನೋಡ್ರಿ, ದೇವ್ರು ನನಗೆ ಸಮೃದ್ಧಿಯಾಗಿ ಅವ್ರು ಸತ್ತ ಮೇಲೆ ಆಶೀರ್ವಾದ ಮಾಡ್ಯಾರ. ಸತ್ತ ದಿನ ನಮ್ಮ ಅಪ್ಪನಿಗೆಲ್ಲ ಅಂತಾರ, ಅವ್ನು ಕಣ್ಣಿಗೆ ನೀರೇ ಬರಲ್ಲ. ಯಾರ ಕಣ್ಣಿಗೆ ಪಾದ್ರಿ ಸಂಬಂಧ ನಾದಿ ನಿಮ್ಗೆ ಜಪ ಬಿ ಮಾಡ್ತಾರು. ಯಪ್ಪ ಪ್ರಾರ್ಥನೆ చేస్తామమ్మ చూడడానికి వచ్చావా తల్లి? పెద్దవాళ్ళు ఏమంటారు తెలుసా? పెద్దవాళ్ళు చింటక్కిలో కొద్దిగా మాట్లాడతా, నేను లాస్ట్ సిచ్యువేషన్ లో ఉన్నాను మాట్లాడతా అంటే ఆ చింట ఏమంటాడు తెలుసా? పోలే నేను ఇప్పుడు రాను, నేను క్రిస్మస్కే వస్తాను. సత్తిదిని ఆయన ಬರ್ತಾನೆ, ಚಿಂಟೆ ಗೊತ್ತದ? ಅಯ್ಯೋ ಅವ ಹೇಳಿದ್ರೆ ಭೂಮಿ ಅವನಿಗೆ ಬರ್ಕೊಡ್ಬೇಕು. ನಿಮ್ಮ ಹೃದಯ ಎಲ್ಲ ನಮ್ಗೆ ಗೊತ್ತಿದ್ದೀವಿ. ಸಂಗಮ ನಿಂಗಂ ಭಾಗಂ ಪಂಚಂ ಪಾಂಚಂ ಎಲ್ಲರೂ ಏನಂದ್ರೆ ಚಿಂಡೆ ಪಾಪం ఆయనకే ఇయ్యాలి, మొత్తం ఫలం ఆయనకే ఇయ్యాలి, మొత్తం ఆయనకే ఇయ్యాలి. ಅವ್ರು ಹಾಗೆ ಹೇಳ್ತಾನೆ. ನಮಗೆ ಜಿಂದ ಇದ್ದಾಗ ನೋಡ್ಲಕ್ ಬಂದಿಲ್ಲ, ಅವ ಜಿಂದ ಇದ್ದಾಗ ನೋಡ್ಲಕ್ ಬರಲ್ದು, ವಯಸ್ಸಾದಾಗ ನೋಡ್ಲಕ್ ಬರಲ್ದು. ನಾನು ನಿಜವಾಗಿ ಹೇಳುತ್ತೆ, ಸೇವೆ ಮಾಡಿದ್ರು ನಿಮ್ಗೆ ಆಶೀರ್ವಾದ. ಯಾಕೆ ಈ ಮಾತುಗಳೆಲ್ಲ ಹೇಳ್ತಿದೆ ಅಂದ್ರೆ, ಗರ್ವವು ಮನುಷ್ಯನನ್ನು ದೀನ ಸ್ಥಿತಿಗೆ ತರ್ತದಂತ ಬೈಬಲ್ ಹೇಳ್ತದೆ. ಗರ್ವ ಯಾವನಿಗಿರ್ತದೋ ದೀನ ಸ್ಥಿತಿಗೆ ತರ್ತದಂತ. ಯಾವ ಏನು ತಂದಿಲ್ಲ, ಸುಮ್ಮನೆ ಹಾಡಿಲ್ಲ, ಎಲ್ಲ ರಾಗಗಳೆಲ್ಲ ಸುಮ್ಮನೆ ಹಾಡಿಲ್ಲ, ಎಲ್ಲ ಜನಗಳೆಲ್ಲ ನೋಡಿ ಹಾಡ್ಯಾರ. ಮಾನವುಡ ಕಾರಣ ನೀ ಜನ್ಮಕ್ಕೂ ಕಾರಣ ಮುಂದೆ ಒಬ್ಬ ಹಾಗೆ ಮಾಡ್ತಾ ಹೋದ ಮಾವ ನೀ ಹೆಲ್ಪ್ చెయ్యాలి ಅಂದ್ರೆ ಏನಂತ ఈ సారి ఈ నెల చాలా షార్టేజ్ ఉంది, నీకు చచ్చిపోయే వరకు షార్టేజ్లోనే ఉంటారు. ವಾಕ್ಯ ಏನು ಹೇಳ್ತದ? ಕನ್ನಡದಾಗ ಭಾರಿ ಏನಂದ್ರೆ, ಅಕ್ಕ ನನಗೆ ಜರ ಸಹಾಯ ಮಾಡಕ ತಮ್ಮ ಆಯ್ತು ತಮ್ಮ ಅಂದ್ರೆ ಮುಗಿದೋಯ್ತಾರೆ. ಯಾಕ ಅಂದ್ರೆ ಹೆಲ್ಪ್ ಮಾಡ್ಬೇಕಕ್ಕ ಈ ತಿಂಗಳು ನಂಗೆ ತಮ್ಮ ತಮ್ಮ ಅಂದ್ರೆ ಖತಮು, ಆಮೇಲೆ ಅಂದಾಗ ಅದು ದಂಧೆ. ವಾಕ್ಯ ಹೇಳ್ತದೆ, ಸಹಾಯ ಮಾಡುವಂತ ಸಾಮರ್ಥ್ಯ ನಿನ್ನಲ್ಲಿದ್ದರೆ ನಾಳೆ ಅಂತ ಹೇಳ್ಬೇಡಿ, ಈಗ ಮಾಡೋದು. ವಾಕ್ಯ ಹೇಳ್ತದೆ, ಚಪ್ಪಳೆ ತಟ್ಟೆ ದೇವರಿಗೆ. ಮತ್ ಹೇಳ್ತಾರ, ಪ್ರೀತಿ ಮಾಡ್ತೀವಿ ಅಂತ పట్టింది నాకు. బట్ సార్ ఏం పాడాడు నా చాలా మంది చూశారు. సార్ ఏం పాడాడు తెలుసా? ఏం పాడాడు తెలుసా? ఏం పాడాడు? ఏమి ఇచ్చావు? కానుక పెట్టావా? ఏం వాక్యం చెప్పాడు తెలుసా సార్? ಬರೀ ಮಾತಿನ ಹೋಗೋರು ಭಾಳ ಜನ ಅಲ್ಲ. ನಮ್ಮೂರಿಗೆ ನಿಮ್ಮ ಗ್ರಾಮಕ್ಕೆ ಸೇವಕರಿಗೆ ಅವ್ರಿಗೆ ನೋಡೋಂಥ ಜವಾಬ್ದಾರಿ ನಿಮ್ತದ. ಅವ್ರು ಊಟ ಮಾಡ್ಯಾರ, ತಿಂದಾರ, ಉಂಟಾರ, ಮಲ್ಕೊಂಡಾರ, ರೆಸ್ಟ್ ತಗಾರನ, ಅವ್ರ ಆರೋಗ್ಯ ಹಾಕದನ, ಅವ್ರ ಬಾಯಿಲಿಂದ ಅಂದಿದ್ದಾಯ್ತು ಗೊತ್ತಾಗಿಲ್ಲ. ನನ್ ಭಾಳ ಜನ ಅಂತ, ಸರ್ ನೀವು ಪ್ರೇಯರ್ ಮಾಡಿಲ್ಲ ಆಯ್ತು, ಖಂಡಿತವಾಗಿ ಆಯ್ತು. ನಾನು ದೇವ್ರ ಅಂತ ದೇವ್ರನ್ನ ಹಲ್ಲೆಲೂಯಾ ಹಲ್ಲೆಲೂಯಾ. ಪಶ್ಚಾತ್ತಾಪ ಯಾರು ಪಡ್ತಾರೋ ಅವ್ರಿಗೆ ಕ್ಷಮಾಪಣೆ ಮಾಡ್ತಾರೆ ದೇವ್ರು. ಗೊತ್ತಾ? ಹೃದಯ ಮಾನವನ ಅಂತರಂಗವನ್ನು ಪರಿಶೋಧಿಸುವಂತ ದೇವರನ್ನಂತ.
ನಿನ್ನೊಳಗೆ ಏನು ಯಾವಾಗ ಏನು ಕೊಡಬೇಕು ಅದು ಕೊಡುವಂತ ದೇವರ ಸಾಮರ್ಥ್ಯವುಳ್ಳ ದೇವರು, ಬಲವುಳ್ಳ ದೇವರು. ಮೋಸೆ ಪ್ರಾರ್ಥನೆ ಮಾಡಿದ ಕೆಂಪು ಸಮುದ್ರ ವಿಭಾಗ ಮಾಡಿರುವಂತ ದೇವರು. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಲ್ಲಿರುವಾಗ ಬೆಂಕಿಯಿಂದ ಬಿಡಿಸಿರುವಂತ ದೇವರು. ಮುದುಕಿನ ವಯಸ್ಸಾದ ಸಮಯದಲ್ಲಿ ಮಕ್ಕಳಿಲ್ಲದೆ ಕೊಡುತ್ತಾ ಇರುವಾಗ 12 ಮಕ್ಕಳು ಕೊಟ್ಟಂತ ದೇವರು. ದೇಶ ಒಂದ್ ಕಡೆ, ದಾನಿಯೇಲ ಒಂದ್ ಕಡೆ, ದೇಶ ಒಂದ್ ಕಡೆ, ದಾನಿಯೇಲ ಒಂದ್ ಕಡೆ, ಊರೊಂದ್ ಕಡೆ, ದಾನಿಯೇಲ ಒಂದ್ ಕಡೆ. ದಾನಿಯೇಲ ಪಕ್ಷವಾಗಿ ದೇವರು ನಿಂತಿದ್ರು. ಯುದ್ಧವು ನಮ್ಮದಲ್ಲ, ಯುದ್ಧವು ನಮ್ಮದಲ್ಲ, ಯುದ್ಧವು ಯೆಹೋವನದೇ. ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಇಂಥ ಐಶ್ವರ್ಯವಂತ ಯಾರು ಜಕ್ಕಯ್ಯ ದೇವ್ರ ಮುಂದೆ ತಗ್ಗಿಸ್ಕೊಂಡನ. ನಿಮ್ಗೆ ಯಾಕೆ ಗರ್ವ, ನಿಮ್ಗೆ ಯಾಕೆ ಅಹಂಕಾರ, ನಿಮ್ಗೆ ಯಾಕೆ ಅಹಂಭಾವ, ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು? ನಾನು ಬರೋ ಮುಂದೆ ಪಾಸ್ಟರ್ ನನ್ನ ಮನೆಗೆ ಬರೋ ಮುಂದೆ ನಾನು ನನ್ನ ಹೆಂಡತಿ ಡಿಸ್ಕಸ್ ಮಾಡಿದ್ರು. ಜನಗಳ ಹತ್ರ ಪ್ರೀತಿನೇ ನೋಡ್ರಿ ಅಂತ ಹೇಳು. ಪ್ರೀತಿ ಇಲ್ಲ, ನನ್ ಕೊಯ್ಕೊಂತಿತ್ತ ಈ ಮಂದಿ ಅಂತ ಹೇಳಿದ. ಏನಂದ್ರ ಹೋಯ್ತು ಪ್ರೀತಿ ಇಲ್ಲ. ಯಾರ ಹತ್ರ ಪ್ರೀತಿ ಏನಂದ್ರೆ, ಯಾರು ಮಳೆಗಾಲ ಪ್ರಾರ್ಥನೆ ಮಾಡ್ತಾರೋ, ಯಾರು ಬೈಬಲ್ ಧ್ಯಾನ ಮಾಡ್ತಾರೋ, ಯಾರು ಭಿಕ್ಷೆ ಸ್ನಾನ ತೆಗೆದುಕೊಂಡಿದ್ದಾರೋ, ಯಾರು ಪವಿತ್ರ ಭೋಜನ ತೆಗೆದುಕೊಂಡಿದ್ದಾರೋ, ಯಾರಿಗೆ ವಾಕ್ಯ ತಿಳಿದಿದೆಯೋ, ಯಾರಿಗೆ ದೇವರ ಭಯ, ಅವರು ಮಾತ್ರ ನೀವು ಪ್ರೀತಿ ಮಾಡ್ತಾರೆ. ಬೇರೆ ಯಾರು ಪ್ರೀತಿ ಮಾಡೋಕ್ಕಾಗಲ್ಲ. ನಿನ್ನಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸುವಂತ ಯೇಸು ಹೇಳ್ಯಾರ. ಯಾರು ಹೇಳ್ಯಾರಮ್ಮ? ಅದನ್ನ ನೀನು ಬಿಳ್ಕೊಣ. ಅವ್ರ ಬಿಲ್ಡಿಂಗ್ ಕಟ್ಟಿದ್ರೆ ನಿನಗೆ ನಿದ್ದೆ ಬರೋದು, ಅವ್ರ ಮನೆ ಕಟ್ಕೊಂಡ್ರೆ ನಿನಗೆ ನಿದ್ದೆ ಬರೋದು, ಅವ್ರ ಬೆಳ್ಳಿ ಬಂಗಾರ ತರಿಸ್ಕೊಂಡ್ರು ಅಂದ್ರೆ ನಿನಗೆ ನಿದ್ದೆ ಬರೋದು, ಅವ್ರ ಹೊಲ ಬೆಳೆದು ಅಂದ್ರೆ ನಿನಗೆ ನಿದ್ದೆ ಬರೋದು. ಒಬ್ಬೊಬ್ರದ್ದು ಏನು ಸಮಸ್ಯೆ ಹೇಳಿ ನೀನು ಅದ್ಬಾರ್ದು ಜಾಸ್ತಿ. ಬೇರೆಯವ್ರದ್ದು ಚಿಂತೆ ಮಾಡಿ ನೀವು BP ಶುಗರ್ ಬಂದವ. ಅರ್ಥ ಆಯ್ತಾ? ಬೇರೆಯವ್ರದ್ದು ಚಿಂತೆ ಮಾಡಿ ಇವ್ರಿಗೆ BP ಶುಗರ್ ಬಂದವ. మళ్ళీ పిల్లాడు తీసుకున్నాడా, మళ్ళీ టాప్ చేసుకున్నదా, మళ్ళీ ఇల్లు పెట్టారా, మళ్ళీ ఒకటి తీసుకు, మళ్ళీ అక్కడికి వెళ్ళిపోతావు. బీపీ నీకే ఎక్కువ. మాకు కాదది. ವಾಕ್ಯ ಹೇಳ್ತದೆ, ನಿನ್ನ ಚಿಂತೆ ಭಾರಗಳೆಲ್ಲ ಯಾರ ಮೇಲೆ ಹಾಕು? ಪಕ್ಕದ ಮನೆಯ ಮೇಲೆ ಹಾಕಬೇಕು. ಏನಮ್ಮ? ನಿನ್ನ ಚಿಂತೆ ಭಾರಗಳೆಲ್ಲ ಯಾರ ಮೇಲೆ ಹಾಕ್ಬೇಕು? ಪಕ್ಕದ ಮನೆಯ ಮೇಲೆ ಹಾಕಬೇಕು. ನಾಯಿ ಮೇಲೆ ಹಾಕ್ಬೈದ, ದರಿ ಮೇಲೆ ಹಾಕ್ಬೇಕ, ಕುರಿ ಮೇಲೆ ಹಾಕ್ಬೇಕ, ಕೋಳಿ ಮೇಲೆ ಹಾಕ್ಬೈದ. ಯಾಕೆ ನಿನಗೆ ಗರ್ವ? ಅರಸನಾದ ಹೇರೋದನು ಗರ್ವಪಟ್ಟನು. ಏನಂತ? ಅರಸಂತ್ರಿ ನೀವೇನಿದ್ರಿ? ಅರಸಿದ್ರಿ. ಹತ್ರ ಬಂಗಾರ ಕಿರೀಟ ಯಾರ್ಯಾರ ಕೈ ಎತ್ತರೆ ಒಂದು ತೊಲಿ ಬಂಗಾರ ಯಾರು ಬಲ್ಲ ಒಂದು ಕಪ್ಪತ್ ಎತ್ತರಿ, 2 ತೊಲಿ ಬಂಗಾರ ಯಾರು ಬಲ್ಲ ಒಂದು ಕಪ್ಪತ್ ಎತ್ತರಿ. ಕಿರೀಟ ರಾಜ ಮಹಾರಾಜರ ಕಿರೀಟ ಇದ್ದವನಿಗೆ ಗರ್ವ ಬಂದ್ರೆ ಬೈಬಲ್ ಬಿದ್ದು ಹೋಗಿ ಅಂತ ಬರ್ತಿದ್ದಾರೆ. ಚಪ್ಪಲಿ ಕಟ್ಟಿದವರಿಗೆ ಬೈಯಾಗಲಿ. ಗರ್ವ ಬರಬಾರ್ದು, ಅಹಂಕಾರ ಬರಬಾರ್ದು, ಅಹಂಭಾವ ಬರಬಾರ್ದು, ಕೆಟ್ಟತನ ಬಯಸಬಾರ್ದು, ಒಳ್ಳೆಯವರಾಗಿ ಜೀವಿಸಬೇಕು. ಬೈಬಲ್ ಹೇಳ್ತದೆ, ಮೊದಲನೇ ಪೇತ್ರ 3ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ, ಹಲ್ಲೆಲೂಯಾ ಹಲ್ಲೆಲೂಯಾ, ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ವಶ್ಯನದರಿ. ನಾನು ಬಹಳ ಜನ ಅಂತ ಸರ್ ಅವ್ರು ನಿಮ್ಗೆ ಬೈದಾರಲ್ಲ, ಇಲ್ಲಿ ಬಿಡೋ. ನಾನು ಬಹಳ ಜನ ಪಾಸ್ಟರ್ ಕೂತಾರಲ್ಲ, ಸಂತೋಷ ಪಟ್ಟಿರ್ತಾರಲ್ಲ, ಹಿಂಗೆ ಸಂತೋಷ ಪಡೋದು. ಚಂದ ವಾಕ್ಯ ಹೇಳ್ತೆ ಅಂತ ನಾನು ವಾಕ್ಯ ಹೇಳಕ್ ಕೂಡ ಇದು ಬಿ ಪ್ರಾಬ್ಲಮ್ ಇದೆ. ಚಂದ ಹಾಡ್ತಿ ಅಂದ್ರೆ ನಾನು ಹಾಡನೇ ಕೊಡೋದು. ನಿಮ್ಗೆ ಚಂದ ವಾಕ್ಯ ಹೇಳಬೇಕಾ? ಏನ್ ಚಂದ ವಾಕ್ಯ ಹೇಳೋದು? ಒಳ್ಳೆಯದಿದ್ರೆ ದೇವರಿಗೆ ಸ್ತೋತ್ರ. ಚಂದ ವಾಕ್ಯ ಹೇಳಿದ್ರೆ ಬಿ ಪ್ರಾಬ್ಲಮ್ ಅದಮ್ಮ. ಪಾಸ್ಟರ್ ಹಾವು ವೈರಿದ್ರೆ ಪಾಸ್ಟರ್ ವೈರಿಲ್ಲ. ನಾ ಏನು ದೇವಿನ ವಾಕ್ಯ ಹೇಳ್ತೇನೆ, ಅವ್ರೇನು ದೇವಿನ ವಾಕ್ಯ ಹೇಳ್ತಾರೆ? ಒಳ್ಳೆ ಪಾಸ್ಟರ್ ಇದ್ರ ನಾ ತಿಳ್ಕೊತೇನೆ, ನನಗೆ 2ನೇ ಸಾರಿ ಚಾನ್ಸ್ ಕೊಡ್ತಾರೆ. ಕೆಟ್ಟ ಪಾಸ್ಟರ್ ಇದ್ದು ನೋಡಿ ಇನ್ನೊಂದು ಸಾರಿ ಬರೇ ಬರಲ್ಲ ನಾವು.
ಬ್ಯಾಡೆ ಅಂತ ನಾವು ಜನ ಬಾ ಅಂದ್ರೆ ಬ್ಯಾಡೆ ಇಲ್ಲ. ಅವನಿಗೆ ಚಂದವಾಗಿ ಹೇಳೋ ಜನ ಇಲ್ಲ, ನನಗೆ ಹೇಳೋದು. ನಾ ಸತ್ಯ ಹೇಳ್ತೇವೆ, ಶುಕ್ರವಾರ ಶನಿವಾರ ಆಯ್ತಾ 3 ದಿನ ಬಿಸಿ ಇರ್ತೇವೆ. ಇವತ್ತು ಏನೋ ಗೊತ್ತಿಲ್ಲ, ದೇವ್ರಿಗೆ ಕಳಿಸ ನನ್ನ ಚರ್ಚ್ಗಳದಾಗೆ ನಾನು ಟೈಮ್ ಇರೋದು. ನಾ ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೆ ಅಂದ್ರೆ, ಗರ್ವ ಪಡಬಾರ್ದು. ಶ್ರೀಮಂತಿದ್ದು ಐಶ್ವರ್ಯವಂತಿದ್ದು ಯಾರು ಯಾರು ಮತ್ತು ನಿಮ್ಮಲ್ಲಿ ಎಲ್ಲನೇ ಅಂದರೆ ಪಾಸ್ಟರ್ಗಳು ಬಂದಾಗ ఇప్పుడు ఏం లేదు మళ్ళీ వచ్చాడు, ఇప్పుడు ఏం డబ్బులు లేవు మళ్ళీ వచ్చాడు, ఏమో ಕ್ರಿಸ್ಮಸ್ వచ్చింది మళ్ళీ వచ్చాడు. నేను ಸಾಯಂಕಾಲ ಕ್ರಿಸ್ಮಸ್ ಇರ್ತಾರೆ ನಾ ಯಾವಾಗ ಮಾಡಲಿ, ನಾ ಯಾವಾಗ ಕ್ರಿಸ್ಮಸ್ ಮಾಡಲಿ? ನಮ್ಮ ಅಗ್ದೇರ ನಾನು ಫೋನ್ ಮಾಡ್ತಾರೆ ಏನಂತ, తమ్ముడు ఎక్కడను చెప్పమ్మా, మీకు 5-6 మంది పాస్టర్ రావాలి, మంచిగా ఆరాధన చేయాలి, మంచి పాడాలి, మంచి వాక్యం చెప్పాలి. కానుకమ్మ కానుక 5 మంది పాస్టర్ వస్తే 500 ఇస్తే కూడా 250 రూపాయలు కావాలి, 2500 కావాలి. నేను ఇవ్వాలా? వాక్యతో మాట్లాడతాను. తెలుగులో భాష పనికి జీతము, పనివాడు జీತమునకు ನೀವೆಲ್ಲ ಕೆಲಸ ಮಾಡ್ತೀರಮ್ಮ, ಎದಕ್ಕೆ ಮಾಡ್ತೀರಿ? ನಮಗೆ ಸ್ವಲ್ಪ ಮಾತಾಡ. ನೀವೆಲ್ಲ ಕೆಲಸ ಮಾಡ್ತೀರಿ, ಎದಕ್ಕೆ ಮಾಡ್ತೀರಿ? ಉಪಜೀವನ ಮಾಡ, ಹೌದಲ್ಲ? ನಾವೆಲ್ಲ ವಾಕ್ಯ ಹೇಳ್ತೀವಿ, ಎಲ್ಲ ಪುಕ್ಷಟೆ ಎಷ್ಟು ಚಂದ ಹೇಳಿದ್ರಲ್ಲಿ ಅವ ದೇವರಿಗೆ ಆಶೀರ್ವಾದ ಮಾಡಿ. ನನಗೆ ಹಂಗೆ ಬಂದ ನನ್ನ ದೇವದೂತ್ ಮ್ಯಾಲಿಗೆ ತಂದು ಇಲ್ಲಿ ಹೇಳ್ತಾನಲ್ಲ, ನಾನು ಪೆಟ್ರೋಲ್ ಹತ್ತಿಲ್ಲ, ನಾನು నాస్టా చాపాని హత్తిಲ್ಲ. ఏం అదే చెప్పాడు సార్, ఏం చెప్పాడు మంచి చెప్పాడు. ఇంకొకసారి పిలవండి సార్, మళ్ళీ ఇట్లానే చేస్తాం సార్, ఇంకొకసారి పిలవండి. ನಮ್ಮ ತಂಗಿ ಕೊಪ್ಪರಿಗೆ ಮೌಲಾಣ ನೋಡ್ರಲ್ಲ, ಬೆಳಗಾನ ಭಜನೆ ಆದ್ರ ಮುಂಜಾನೆ 100 ರೂಪಾಯಿ ಕೊಟ್ರ, ನಾನು ಹೆಂಡತಿ ಬಿಸ್ಕಟ್ ಹೋಯ್ದೆ, ನನ್ನ ಮಕ್ಕಳಿಗೆ ಹೋಯ್ದೆ, ನಾ ತಿಲ್ಲಿ ನೋಡ್ರಪ್ಪ. ಮತ್ತಂತ ಬೆಳಗಾದ್ಮೇಲೆ ఎవరో వచ్చిండు సారు, ఏం చెప్పాడు అది బుక్సెట్ చెప్పేసిపోయిందంతే. ಯಾಕೆ ಮಾತು ಹೇಳ್ತಾ ಇದೆ ಅಂದ್ರೆ, ದೈವ ಸೇವಕರಿಗೆ ಕೊರತೆ ಬಂದಾಗ ಸಹಾಯ ಮಾಡೋದು ಬೈಬಲ್. ಕಣ ತುಳಿಯುವ ಎತ್ತಿನ ಬಾಯಿ ಹಿರಿಯರಿಗೆ ಹೇಳ್ತಾನೆ, ಹಿರಿಯರಿಗೆ ಶೇಂಗಾ